ತರ ಇಲ್ಲ 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 ಬಡಿಗೆ ಹೊಡಿತಾರಂತೆ. ಇಟ್ಟು ಕತ್ತರ್ನಾಕೈತು ಮಾಮದು. ಹ್ಞೂ ಬರ್ತೀವಿ. ಅಲ್ಲಿ ಹೋಗಿನದು ಒಂದೇ ಮಾತೇನಿಲ್ಲ. ಹಾಯ್ ಫ್ರೆಂಡ್ಸ್, ಬಾರಿ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ. ಈ ಲಾಗು ಕೂಡ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ. ಹಂಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ. ಒಂದೇ ಹಾಕು ವಿಡಿಯೋ ನೋಡಿ ಎಂಜಾಯ್ ಮಾಡ್ರಿ. ಆದಷ್ಟು ಜಾಸ್ತಿ ವಿಡಿಯೋನ ಮಾಡೋಕ್ಕೋಸ್ಕರನೇ ವಿಡಿಯೋನ ಒಂದಿನಕ್ಕೆ 2-3 ಲಾಗ್ನ ಮಾಡೋಕೆ ಪ್ರಯತ್ನ ಪಡಾಕತ್ತೀವಂತ. ಈ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟು ಕೂಡ ಜಾಸ್ತಿ ಇತ್ತಪ್ಪ ಅಂತಂದ್ರೆ ನಾವು ವಿಡಿಯೋ ಮಾಡಿದ್ದಕ್ಕೂ ಒಂದು ಖುಷಿ ಆಗ್ತೈತಿ. ತಾನು ಹಾಕೊಂಡ ಒಮ್ಮ ಹಾಕೆ ಮಮ್ಮಿಗೆ ಹಾಕು. ಏನು ಹಾಕೊಂಡ್ ಬೆಳಿ. ನಮ್ಮ ಓಂಕಾರ ನೋಡ್ರಿ ಬೆಳಿ ಹಂಗೆ ಹಾಕತ್ತ. ದೊಡ್ಡ ಮಮ್ಮಿಗೆ ಹಾಕಂದೆ. ನೀ ಅಮ್ಮಗ್ಲನು ನಮ್ಮ ಸಿರಿ ಅಂತ ನಂಗೈತೆ. ನಾ ಎಮ್ಮಗ್ಲು ನೀನೇ ಹಾಕು. ಕೈ ಹೆಂಗ್ಳದ ನೋಡ ಬೀಳ್ತಾನಂತ ಬಳಿ ಕೈ ಹೆಂಗ್ಳದ ನೋಡ. ಯವ್ವ ನಮ್ಮ ಸಿರಿ ಮುಕ್ಕೊಂದು ಏನು ಪುಣ್ಯ ಕಟ್ಕೊಂಡವ. ಅವಾಗ ಬರಲ್ಲ ಸಣ್ಣ ಅದಕ್ಕೆ. ಆಯಕ್ಕ ಸಿರಿ ಮುಕ್ಕೊಂದು ಏನು ಪುಣ್ಯ ಕಟ್ಕೊಂಡಿಲ್ಲ. ನಸೀಬ್ ನಂದು ತೆರದಕ್ಕಿತ್ತು. ಹಾಂ ಸಮಾಧಾನ ಶಾಂತಿ ಕಾಪಾಡ್ರಿ. ಸಮಾಧಾನ ಶಾಂತಿಯನ್ನು ಕಾಪಾಡಿರಿ. ನಿಮ್ಮ ಅಕ್ಕ ತಂಗಿಯರಲ್ಲಿ ಒಂದು ವಿನಂತಿ. ನೀ ಏನೋ ಜಗಳ ಮಾಡ್ತಿದ್ದಲ್ಲ, ನೀವಿಬ್ರು ನೋಡ್ರಿ ಮಾಡ್ರಿ. ಮೂಡ್ಬೇಕನ್ನ ಅದಕ್ಕೂ ಈಗ ನೋಡಿ ತೆಗಿಲೇನ ಶ್ವೇತಕ್ಕನ ಜೊತೆಗೆ ತೆಗಿಲೇನು ಹೇಳ್ಬಿಡ ಅಟ್ಟೆ. ಮಾಮ ಇದ್ರಾಸ್ತಿದ್ನಿ ನಿಂದು ಮಾಮ ನೋಡಿಲ್ಲ. ನಿಂದು ತೋರಿಸ್ಬೇಕಿತ್ತು ವಿಡಿಯೋನ. ನಾವಿಬ್ರು ಇದು ಮಾಡಿದ್ದೆ. ಹೆಂಗೆ ಜಗಳ ಮಾಡಿ ಆಳೋಡ ಮಾಮ. ತಡಿ ಆಡು ಕಟ್ಟಾಕತ್ತಾನ ಏನೋ ಮಾಡಂತ. ಮಾಮ ಬಾ ಇಲ್ಲಿ. ಜಗಳ ಹೆಂಗೆ ಮಾಡ್ಯಾಳ ನೋಡ್ಬಾ ಇಲ್ಲಿ. ರಾತ್ರಿ ನಿನ್ನ ಮ್ಯಾಗ ಇಟ್ಟು ಬೈದ ಮಾಮ. ಬೈದ ಮತ್ತು ನಮ್ಗಂತ ಚೌಕಾಸ್ ಮಾತಾಡ್ರಿ. ಮಾಮ ಕೇಳಿಸ್ಕೊಂಡ್ರಿ ಬರ್ತಾನಂತ. ವಾಟರ್ ಪಾರ್ಕ್ ವಾಟರ್ ಪ್ರೂಫ್ ಅಲ್ಲ ಯವ್ವ. ವಾಟರ್ ಪಾರ್ಕ್ ಇಲ್ಲಿ ನೋಡ್ರಿ. ನಮ್ಮ ಬ್ಯಾಗು ಮಸ್ತ್ ಚಾ ಮಾಡತ್ತಾಳ. ಈಕಿಗೆ ಮಾಮ ಎಷ್ಟು ಆಸೆ ಇರ್ಬೇಕು. ನಾರಾಯಣಪುರ ಡ್ಯಾಮು ಯಾರಿಗೆ ಒಳಗೆ ಹೋಗೋ ಅವಕಾಶ ಇರುತ್ತಾ? ನಾರಾಯಣಪುರ ಡ್ಯಾಮ್ ತೋರಿಸಿಲ್ಲಕ್ಕ ಈಗ ನೀನು ಆ ಟ್ರಿಪ್ ಇವಾಗ ಕಾಣ. ಮಾಮ ಹೆಂಗ್ ಮಾಡೋದು ಅದು ಹಿಂಗೆ ಒಳಗೆ ಹೋಗೋದು? ಮಾಮ ಅಲ್ಲಿ ಹಿಂಗೆ ಒಳಗೆ ಹೋಗಿ ಜಿಗಾದ ಇರುತ್ತಲ್ಲ ಹಿಂಗೆ ಅವ್ರಿಗೆ ಕಾಣಲ್ಲ. ಹಿಂಗೆ ಹೋಗೋದೈತಿ ಮಾಮ. ಅದು ಸೈತಾಕ ಅದನ್ನ ಹೊಡೆದು ತೋರಿಸಿ ಶಾರ್ಟ್ ಹಿಡ್ದಾಗ ಹೆಂಗೈತಿ ಮಾಮಕ್ಕೆ ತೋರ್ಸು. ನೋಡ್ಬೇಕು. ಹೌದು ಅದು ಕರೆಯೋದು ಕರಲ್ಲ ಹಾಗೆ ಇಟ್ಟು ಕತ್ತರ್ನಾಕೈತು ಮಾಮ ಅದು. ಬರ್ತೀವಿ. ಅಲ್ಲಿ ಹೋಗಿನದು ಒಂದೇ ಮಾತೇನಿಲ್ಲ. ಊಟ ಸ್ವಲ್ಪ ಚಲೋ ಇಲ್ಲಂತ ಮನ್ಯಾಗ ಪಲ್ಯ ನಾ ಮಾಡ್ತೀನಿ. ಕಡ್ಲಿ ಪಲ್ಯ ಮಸ್ತ್. ನಾ ಮಾಡ್ತೀನಿ. ಅಲ್ಲೇ ಮಾಡು. ಹಾಂ ಆರಾಮ್ಸೆ ನೀ ಇಮೇಜಿನ್ ಮಾಡಿರಲ್ಲ ಅಷ್ಟು ಮಸ್ತ್ ಐತದು. ಹೆಂಗ ಹಿಂಗ್ ನೀರಾಗ ಹೋಗುದು ಟಿವ್ಯಾಗ ನೋಡ್ತೀವಲ್ಲ. ಚಿನ್ನ ಬಂದಿಂದ
ಈಗ ರೆಡಿ ಇದ್ವಿ ಚಿನ್ನ. ಯಾರ್ ಟಿಕೆಟ್ ಬೇಡ, ಯಾರ್ ನಿನ್ನದು ಬೇಡ. ಏ ಇಲ್ಲ 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 ಅಕ್ಕ, ಇಲ್ಲ ಇಲ್ಲ. ನೀನ್ ನೌಕರಿ ಮಾಡ್ತೀನಿ, ಇನ್ನೊಬ್ರು ಆಸೆ ಮಾಡಕ್ ಹೋಗ್ಬೇಡ. ಇನ್ನೊಬ್ರು ಆಸೆ ಮಾಡಿ ಏ ಮಾವ ನಮ್ ಖುಷಿ ಅದು, ನಮ್ಮ ಪಾರ್ಟಿ ಅದು. ಟಿಕೆಟ್ ನಾತ್ ಈಗ 400 ಅನ್ನನ ಒಲ್ಲೆನ್ಲ ಹಂಗ ಮಾಡಾಗಿದ್ದು ನಾ ಬರಂಗಿಲ್ಲ. ಏ ಮಾಮ ಅದಗನ ಆಸೆದ್ ಐತಿ, ಆಕಿದೊಂದು ತಗಸುನಂತ ನಿಮ್ಮ ಮಂದಿದೆಲ್ಲ ನೀವು ತಗೋ. ಈಕಿದು ನೀನು ಹಾಕ್ತೀಯಾ? ಹಾಂ ಆತ ಓಡಿ ಬಂದಾವ. ಒಟ್ಟು ಹೋಗಮ್ರಿ, ಎಂಜಾಯ್ ಮಾಡೋಣ್ರಿ. ಫ್ರೆಂಡ್ಸ ನಾವು ಈಗ ಊರಿಗೆ ಹೋಗಾಕತ್ತೇವಿ. ಟೈಮು 5:20 ನಿಮಿಷ ಆಗೈತಿ. ಈ ಕಡೆ ಆಲೂರು ಸೈಡ ಬಸ್ ಹೋಗೈತ್ರಿ. ಓಮ ನಿಂದ್ರೆ ನಾವು ಬರ್ತೇವ. ಬಿಟ್ಟು ಹೋಗ ನೋಡು ಮುಂದೆ. ಚೀಲ ಹಿಡ್ಕೋಬೇಕಿಲ್ಲ, ಇಲ್ಲಿ ಚೀಲ ಹಿಡ್ಕೋಬಾ, ಚೀಲ ಹಿಡ್ಕೋಬೇಕಿಲ್ಲ. ಗಾಡಿಗೆ ಪಿಲ್ಲು ಶ್ರೀ ಪಿಲ್ಲು ಅವಂದ ಈಗ ಜೋಲಿ ಭಾಳ. ಈಗ ನಮ್ಮ ಸಿರಿ ಮುಂದೆ ಹೊಂಟಾನ್ರಿ. ಹಿಂಗೆ ಸೈತಾಕನ್ ಲೋಗ್ ಹಂಗೆ ಚಲೋ ಐತಿ. ಹಾ ಅವ ಮಂದ್ಯಾಗಿರವ, ಇವ್ರಿಬ್ರು ಬರೀ ಹೊರಗಿಂದ ಹೊರಗ ನೋಡ್ರಿ. ಬರ್ರಿ 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 ಫ್ರೆಂಡ್ಸ, ಬನ್ನಿ ಬನ್ನಿ ಜನರೇ. ಸಿರಿ ಟ್ಯಾಕ್ಟ್ರಿ ಬಂದು ಸಿರಿ ಚಪ್ಪಲ್ ಯಾರು ಹಾಕೋಬೇಕು? ಕೈತಾ ಟ್ಯಾಕ್ಟ್ರಿ ಬಂದು ಕೈತಾ. ಬನ್ನಿ ಬನ್ನಿ ಜನರೇ ಅನ್ನ. ಹಾ ಸೈತಾಕ ಬನ್ನಿ ಬನ್ನಿ ಜನರೇ. ಏ ಸ್ನೇಹ ಹಿಡ್ಕೊ, ಯಾರ ಜೊತೆ ಹಿಡ್ಕೊಂಬರ್ತೀನಿ ಕೈ. ಟ್ಯಾಕ್ಟ್ರಿ ಬಂತು. ಏ ಚಪ್ಪಲ್ ಚಪ್ಪಲ್ ಒಂದು. ಕೋಳಿ ನೋಡ್ರಿ ಅಬ್ಬಾಬ ಎಸದ. ಇನ್ನ ಹಳ್ಳ್ಯಾಗೆಲ್ಲ ಜವಾರಿ ಕೋಳಿ ಅದಾವ್ರಿ. ಟ್ಯಾಕ್ಟ್ರಿ ಬಂತು. ಟ್ಯಾಕ್ಟ್ರಾಗ ಹೊಡ ಬರ್ತೈತಿ. ನಾ ವಿಡಿಯೋ ಬಂದ್ ಮಾಡ್ತೀನಿ. ಅದಾವಲ್ಲ ಹೆಚ್ಚು ಅಲ್ಲ, ಎಣ್ಣ ಇಲ್ಲ, ಬರೇ ಹುಂಜ ಪಡ್ಡಿ ಕೆಂಜಿ. ನಾವು ಹೆಂಗೆ ಹೆಸರು ಇಡ್ತಿದ್ವಲ್ಲ ಅಕ್ಕ, ಪಡ್ಡಿ ಅಲ್ಲೈತೆ ನೋಡಿ. ಪಡ್ಡಿ ಅಲ್ಲ ಅದು, ಪಡ್ಡಿ ಕೆಂಜಿ. ಮತ್ತು ಇನ್ನೊಂದೇನು ಕೋಳಿ ಗಿಡ ಹೆಸರು? ಬರ್ರಿ ಬರ್ರಿ ಪಿಲ್ಲ ಶಿರ್ಯ. ಸೀದಾ ಬರ್ರಿ ಒಂದಿಟ್ಟು. ಊರಿಗೆ ಹೋಗೋಣ. ಎಲ್ಲಿ? ಅಲ್ಲಿ ಹೋಗುಮ್ಮ. ಮಗು ಯು ಆರ್ ಎ ಮಿಸ್ಸಿಂಗ್ ಹಮ್ಕು. ಯಾರಿಗೆ ಮಿಸ್ ಭಾಳ? ಓಮ ಕಾಲೇಜಿಗಿನ್ನ ಲೇಟು. ಓ ಬರ್ತಿದ್ಲೆಲ್ಲ ನಮ್ಮ ಮುಂಚೆ ಅಂಗಡಿಯಾಗ ಹೌದು. ಅದ್ರಾಗೆ ಕರ್ಕೋತಾರ ನಮ್ಮ ಅವಿ. ಏನಂತಾನ? ಟಗರ್ ಮರಿ ಅದ. ಎಲ್ಲಿ ಕೂತ ನೋಡ್ರಿ ನಮ್ಮ ಕರಾಚಿ ಕಡೆ ಟಗರ್ ಮರಿ ಅದಾವತ್ತ. ಅವ್ನು ನೋಡಾಕ ಮುಟ್ಟೆ ಓಂಕಾರ ಹಿಡ್ಕೊಂಬೋಗು ಟಗರ್ ಮರಿ. ನೀ ಸುಮ್ಮಿರು ಸಿರಿ, ಹೋಗಿ ಹಿಡ್ಕೊಂಬೋಗ. ಆಯ್ ಓಮ ಏ ಓಂಕಾರ ಮುಟ್ಟು ಮುಟ್ಟು ಮುಟ್ಟು. ಅವ್ರು ನೋಡ್ತಾನೆ, ಅವ್ರು ನೋಡ್ತಾನೆ. ಹೊಡಿತಾರ? ಇಲ್ಲ 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 ಬಡಿಗೆ ಹೊಡಿತಾರಂತ. ಹಾಂ ನೀ ಸುಮ್ಮಿರ್ಬೇಕು ಸಿರಿ.
ಹಾಂ ನೀ ಮುಟ್ಟಿದ್ಯಾ ಚಲೋ ಮಾಡಿದೆಪ್ಪ. ಎಲ್ಲಿ ಹಾಗೆ ಹೇಳಿದ್ದೆ ಲೆಕ್ಕ ಗಾಳಿ ಬಿಡುತ್ತಂತೇಳಿ ಬಿದ್ದು ಹೋಗೋ ಗಾಡಿ ಮ್ಯಾಗ ಕಲಸ ಮತ್ತು ಹಾಗಲೇ ಮಸ್ತ್ ವಾಸನೆ ಬರಕತ್ತಂತ. ಏ ತಗಡ ಓಂಕಾರ ಎಲ್ಲಿ ಗಿಡ ಬಿಡು ಕಪಾಳ ಬಿಡ್ಕ ಹೌದು. ಹಾಗಲೇ ಗಾಳಿ ಬಿಡ್ತಲ್ಲ, ಗಾಳಿ ಮಳಿ ಬಿದ್ರ ಕುಂದಿತ್ತಾಕ ಗಿಡ ಬಿದ್ದು ಹೋಗ ಗಾಡಿ ಮ್ಯಾಗ ಗಿಡ ಬಿದ್ದದಂತ ಕಲಾಸತ್. ಬರೇ ಇಂಥವೇ ನೋಡಿ. ಅಲ್ಲ 8 ವರ್ಷ ಬೆಳದ ಅವ್ರ ಸಂಬಂಧ ಹ್ಞೂ ಬೈಕ್ ಅಂತ್ರಿ. ಬರ್ರಿ ಈಗ ನಾನು ಲಾಗ ಸ್ಟಾರ್ಟ್ ಮಾಡತ್ತೀನಿ. ಬಂದ್ಬಿಟ್ಟೆನೆ ಹುಡುಗರಿ ಅಲ್ಲಿ ಮುರಾಳ್ ಬಸ್ ಸ್ಟ್ಯಾಂಡ್ ಒಳಗೆ ಎಷ್ಟು ಗಂಟೆಗೆ ಅಂದ್ರೆ ಟೈಮು ನಾವು ಬಂದಾಗ 6 ಗಂಟೆ ಬಸ್ಸಿಗೆ ಬಂದಿವ ರೀ. 5:40 ಬಸ್ ಬಂತದು. 6 ಗಂಟೆ ಒಟ್ಟು 6 ಗಂಟೆ ಹಿಡೀರಿ ನಾವು ಮುರಾಳಿ ಬರ್ಬೇಕಂದ್ರೆ. 6 ಗಂಟೆಗೆ ಬಂದ್ರೆ ಕರೆಕ್ಟ್ 8 ಗಂಟೆಗೆ ನಾವು ನಾಲತ್ವಡ ಮುಟ್ಟು ಕಂಟಿನ್ಯೂ 2 ತಾಸು. ಅದ್ರಾಗ ಮಳಿ ಅಂದ್ರೆ ಅಕ್ಕನ ಚಾನಲ್ದಾಗ ಬಂದಿತ್ತು ನೋಡ್ರಿ ವಿಡಿಯೋದೊಳಗೆ. ಆಕೆ ವಿಡಿಯೋ ಮಾಡಿದ್ಲು, ನಾನು ಬ್ಯಾಗ್ ಒಳಗೆ ಇಟ್ಟಿದ್ದೆ, ತೆಗೆದು ವಿಡಿಯೋ ಮಾಡಲಿಲ್ಲ ನಾನು. ಸಿಕ್ಕಾಪಟ್ಟೆ ಮಳಿ. ಅಲ್ಲಿದಲ್ಲೇ ನಿರ್ಬೆಂಚಾಗಿದ್ದಿದ್ದಿಲ್ರಿ ಮಳಿ. ಇದ್ರೊಳಗೆ ಮುರಾಳಾಗ ಅಷ್ಟು ಮಳಿ ಇತ್ತು. ಎಷ್ಟೊತ್ತ ನಿಂತು ಆಮೇಲೆ ಈ ಕಡೆ ಸಂಜಿನಾಗ ನಮ್ಮೂರು ಸೈಡ್ ಬಸ್ ಕಮ್ಮಿ ಅಂದ್ರೆ ಏನ್ರಿ, ಮಂತ್ರಾಲಯ, ರಾಯಚೂರು, ನಾರಾಯಣಪುರ, ನಾಲ್ತೋಡ ಸಿಗ್ತಾವೆ ಸ್ವಲ್ಪ. 6 ಗಂಟೆಲಿಂದ 7 ಗಂಟೆ ತನಕ ಇದು 2 ತಾಸು ಬಸ್ ಭಾಳ ಕಮ್ಮಿ ರೀ. ಇವೇ ಬರ್ಬೇಕ್ರಿ ರಾಯಚೂರು ಇನ್ನೊಂದು ಡೈರೆಕ್ಟ್ ಬರ್ತೈತಿ ಮಂತ್ರಾಲಯ. ಒಂದೊಂದು ಮುರಾಳಿಗೆ ಸ್ಟಾಪ್ ಇರಲ್ರಿ, ಅದು ಒನ್ ವೇ ಅಷ್ಟೇ ಇರ್ತೈತಿ. ಮುರಾಳಿ ಮುದ್ದೆಬೇಳಿಂದ ನಲವತ್ತೇಳಿಂದ ನಾರಾಯಣಪುರ ಈ ಥರ ಅಷ್ಟೇ ಸ್ಟಾಪ್ ಇರ್ತೈತಿ. ನಡ್ಬರ್ಕ ಬರೋ ಹಳ್ಳಿಗಳಿಗೆ ಸ್ಟಾಪ್ ಮಾಡೋಂಗಿಲ್ಲ. ಹಾಗಾಗಿ 2 ಬಸ್ ಬಿಟ್ಟೇವ್ರಿ. ಆಮೇಲೆ ಒಟ್ಟ ಬಸ್ಸು ಸಿಗಲಿಲ್ಲ ಫ್ರೆಂಡ್ಸ ನಮ್ಗೆ. ಹುಡುಗರು ನಿಂತು ಸಾಕಾಗಿ ಶ್ರೀ ಓಡಿಸ್ಕೊಂಡನ, ಪಿಲ್ಲೆ ಓಡಿಸ್ಕೊಂಡನ, ಓಮ್ ಓಡಿಸ್ಕೊಂಡನ. ಬಸ್ ಸ್ಟ್ಯಾಂಡ್ ಒಳಗೆ ಏನು ಮಾಡ್ತೀರಿ, ಮಳೆ ಒಂದು ಸಿಡ್ಲೊಂದು. ಸಂಜೆ ಟೈಮ್ದಾಗ ಕರೆಂಟ್ ರೋಡಿನ ಕರೆಂಟ್ ಒಂದು ಹೋಗ್ಬಿಟ್ಟಿದ್ವು. ಹಂಗಾಗಿ ಹೈರಾಣಾಗಿದ್ದು. ಬರೋಷ್ಟೊತ್ತಿಗೆ ನಮ್ಮ ಮಮ್ಮಿ ಅನ್ನ ಸರ್ವ್ ಮಾಡಿದ್ರು. ಊಟ ಮಾಡಿ ಮುಗೊಂಬಿಟ್ಟಾರಿ ಸದ್ಯಕ್ಕೆ. ನಮ್ದು ಇನ್ನೂ ಊಟ ಇಲ್ಲ, ನಾವು ಊಟ ಮಾಡ್ಬೇಕ್ರಿ. 2 ತಾಸು ಕಂಟಿನ್ಯೂ ಬಸ್ ಸ್ಟ್ಯಾಂಡ್ ಒಳಗೆ ಹುಡುಗರ್ನ ಹಿಡಿಬೇಕಂದ್ರೆ ಅಷ್ಟಿಷ್ಟು ಕಷ್ಟ ಆಗಿಲ್ರಿ ಫ್ರೆಂಡ್ಸ. ನಾನು ಕರೆ ಹೇಳ್ತೀನಿ. ನಾನು ಯಪ್ಪ ದೇವ್ರೇ ಯಾವಾಗ ಊರು ಮುಟ್ತೀವಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು. ನೆಕ್ಸ್ಟ್ ಒಂದು ರಾಯಚೂರು ಬಸ್ ಬಂತ್ರಿ. ಆ ಬಸ್ಸಿಗೆ ನಾವು ಹತ್ತಾಕತ್ತಿದ್ವಿ. ನಮ್ಕಿನ್ನ ಮುಂಚೆ ಬಂದು ಇಳಿದವ್ರು ಇದ್ರಲ್ಲಿ. ಅವ್ರ ಮುಂದೆ ಕಮಲಾಪುರಿಗೆ ಹೋಗ್ಬೇಕಿತ್ತಂತ, ನಾರಾಯಣಪುರ ದಾಟ ಆ ಕಡೆ ತಳಗಡೆ ಸೈಡ್ ಅಲ್ಲಿ ಹೋಗ್ಬೇಕಿತ್ತಂತ. ನಮಗೆ ಗೊತ್ತಿದ್ದವ್ರಿ ಅವ್ರು. ಅಂದ್ರೆ ಇಲ್ಲಿ ಹುಡುಗಿ ಇಲ್ಲಿ ಯಾಕೆ ಅವ್ರಿಗೆ ಕೊಟ್ಟಾರ, ಅವ್ರದ್ದು ಏನೋ ಕೆಲಸ ಇತ್ತಂತೇಳಿ ಅಲ್ಲೇ ಮಾತಾಡ್ಸಕ್ಕೆ ಹೋಗಿ ಮುರಾಳಿಂದ ಮುಂದೆ ಹೋಗೋರು ಅವ್ರ ಊರಿಗೆ ಬಂದಿದ್ದು. ಅವ್ರು ನಿಂತಿದ್ರು. ಬಸ್ ಸ್ಟಾಪ್ ಆಗೋಣ ರಾಯಚೂರು ಬಸ್. ಒಂದು ಗಂಡ್ಮಕ್ಳು ಹಿಂಗೆ ಇದು ಹಿಡ್ಕೊಂಡು ನಿಂತಾರೆ, ಫುಲ್ಲು ಬಾಕಲ್ದಾಗೆ ನಿಂತ್ಬಿಟ್ಟಾರ. ಒಟ್ಟ ಗದ್ಲೇನ ಇಳ್ಯಾರೆ 2 ಇಳ್ದಾರ ಆ ಬಸ್ಲಿಂತ ಮುರಾಳಿಗೆ. ಯಾರು ಇಳ್ದಿಲ್ಲ. ಅವ್ರು 3 ಜನ ಇದ್ರು. ಅವ್ರ ಜೊತೆಗೆ ಅವ್ರ ಫಸ್ಟ್ ಹತ್ತಾಕತ್ರು, ಸೆಕೆಂಡ್ ನಾವು ಹತ್ತಾಕತ್ವಿ. ಅವ್ರಂದ್ರು ದೊಡ್ಡವ್ರು ಹೆಂಗಾರ ನಿಂದಿರ್ತಿರುವ ಹುಡುಗರ್ನ ಹೊತ್ಕೊಂಡು ನೀವು ನಿಂತ್ರ ಕುದಿ ಒಂದು ಈ ಕಡೆ ಉಸಿರಾಟಕ್ಕೆ ಇದು ಆದಂಗೆ ಆಗ್ತೈತೆ ನೋಡೋ, ಮಕ್ಳು ಹೆಂಗೆ ಉಸಿರಾಡಬೇಕು, ಹೆಂಗೆ ಮಾಡ್ತೀರಿ ನೋಡಿ ನೀವು ಅಂತಂದ್ರೆ ನನಗೂ ಬ್ಯಾಡ್ ಅನ್ನಿಸ್ತೀರಿ. ಯಾಕಂದ್ರೆ ಸವಿತಾಕಗ ಹೊತ್ಕೊಂಡು ನಿಂದ್ರಕ್ಕೆ ಆಗಂಗಿಲ್ಲ, ಸ್ನೇಹಕ್ಕೂ ಆಗಂಗಿಲ್ಲ. ಪಿಲ್ಲೆ ಅವ ನಿಂದಿರುತ್ತೆ ದೊಡ್ಡಾಗದು. ಸಿರಿನ ಎಲ್ಲಿ ಹಿಡ್ಕೊಂಡು ನಿಂದಿರುತ್ತೆ ಅಂತ ಗದ್ದಲ ಹೊರಗೆ ಜೋತ್ ಬಿದ್ದಾರೆ ಗಂಡ್ಮಕ್ಳು. ಬೇಡ ಅಂತೇಳಿ ಆ ಬಸ್ ಮಿಸ್ ಮಾಡ್ಕೊಂಡ್ವಿ. ಸೆಕೆಂಡ್ ಬಸ್ಸೂ ಹಾಗೆ ರೀ, ಅಂಥ ಪರಿನೇ ತುಂಬಿ ಬಂದಿತ್ತು. ಅವ್ರು ಹತ್ತಾಕತ್ತಿದ್ರು. ಅವರು ಕಂಡಕ್ಟರ್ ಅವರೇ ಕರ್ಕೊಳ್ಳಿಲ್ರಿ ಅವರು ಬಸ್ನಿನೊಳಗೆ. ಭಾಳ ಬಸ್ ರಶ್ ಆಗೈತಿ. ಕೌಡಿಮಟ್ಟಿ ಒಳಗೆ ಒಬ್ಬಕ್ಕೆ ಹೆಣ್ಮಗಳು ಬಸ್ ಸ್ಟಾಪ್ ಮಾಡ್ತಾನೆ ಇಳಿತಾರೆ. ಒಬ್ಬಕ್ಕೆ ಬಿದ್ದು ಪೆಟ್ಟಾಗೈತಿ. ನಮ್ಮ ನೌಕರಿಗೆಲ್ಲ ಧಕ್ಕಿ ತರ್ತೈತಿ. ಇನ್ನು ಹಿಂದೆ ಬಸ್ ಅದಾವು, ನೀ ಹಿಂದೆ ಬರ್ರಿ. ಸೀಟಿನ ಲೆವೆಲ್ ದಾಟಿ ಲೆವೆಲ್ ದಾಟಿ ನಾವು ಮಂದಿ ಕರ್ಕೊಂಡು ಹೊಂಟೀನಿ ಸದ್ದ ಬ್ಯಾಡಮ್ಮ ಅಂತಂದ್ರೆ ಇಲ್ರಿ. ನಾವು ಭಾಳ ತದ್ ಬಂದು ನಿಂತು ನಾವು 4 ಇಳಿತೀವಿ ಅಂದರೂ ಕೂಡ ಭಾಳ ಇಲ್ರಿ. ಅಲ್ಲಿಂದ ಅಲ್ಲಿಗೆ ಒಂದು 13 ಕಿಲೋಮೀಟ್ರನ್ನ ಅಷ್ಟೇ ಇರ್ಬೋದು. ಅವ್ರು ಇಲ್ಲವ ಆಗಂಗೆ ಇಲ್ಲ ನೋಡ್ರಿ, ಎಲ್ಲಿ ನಿಂದಿರ್ತೀರಿ, ಹುಡುಗರು ಅದಾವು. ಈಗ ಮುಂದೆ ನಿಂತವ್ರು ಎಷ್ಟು ಸರಿತೀನಿ ಅಂದ್ರೆ ಆಗಲ್ಲ, ನೀವು ಇಲ್ಲೇ ಬಾಕಲ್ದಾಗ ನಿಂದಿರ್ತೀರಿ, ಬ್ಯಾಡ ಅಂದ್ರೆ ಅವರು ಹಿಂದೆ ಬಸ್ ಅದಾವ ಅಂತೇಳಿ ನಿಂತೀವ್ರಿ. 8 ಗಂಟೆ ಆಯಿತು. ಕೊಡೆಕಲ್ ಬಸ್ಸು ಬರಲಿಲ್ಲ, ಯಾವ ಬಸ್ಸು ಬರಲಿಲ್ಲ. ಆದ್ರೆ ಬಂದಿತ್ತಂದ್ರೆ ಫ್ರೆಂಡ್ಸ ಆ ಬಸ್ಸನ್ನು ಕೂಡ ಸಿಕ್ಕಾಪಟ್ಟೆ ರಶ್ಶಾಗೆ ಬರ್ತಿತ್ತು. ಅದು ಮಾತ್ರ ಗ್ಯಾರಂಟಿ ಆಯ್ತು ನನಗೆ. ಈ ಬಸ್ ಬಿಡುಗಡೆನೇ ಇಲ್ಲ, ಹೋಗಕ್ಕೆ ಬೇಕು ಈ ಬಸ್ಸಿಗೆ. ನಾವು 4 ಬರೋದಾಯ್ತಂದ್ರೆ ಲಾಸ್ಟ್ ಒಂದು ನಿರ್ಧಾರ ಮಾಡಿದ್ನಿ. 8:30ಗೆ ಒಳ್ಳೆ ಇದು ನಿರ್ಬೆಂಚಿಗೆ ಲಾಸ್ಟ್ ಬಸ್ ಐತಿ, ಆ ಬಸ್ಸಿಗೆ ಹೋದ್ರತ್ ಬಿಡ. ಆ ಕಡೆ ಆ ಬಸ್ ಅಷ್ಟು ಗದ್ಲು ಇರಂಗಿಲ್ಲ. ಒಟ್ಟು ಆ ಬಸ್ಸಿಗೆ ಇಲ್ಲಿ ಸಿಕ್ಕಿಲ್ಲ ಅಂದ್ರೆ 8:30 ಅಷ್ಟೊತ್ತಿಗೆ ಬಸ್ ಬಂದ್ರೆ ಒಳ್ಳೆ ಡೈರೆಕ್ಟ್ ನಿರ್ಬೆಂಚಿಗೆ ಹೋದ್ರತ್ ಬಿಡ ಅಂತೇಳಿ ನಿರ್ಧಾರ ಮಾಡೇ ನಿಂತೀವ್ರಿ. ಬಸ್ ಒಟ್ಟ ಬರಲಿಲ್ಲ.
ಇದ್ದು ಬಸ್ಸು ಯಾಕೆ ಬರಲಿಲ್ಲೋ ಏನೋ ಗೊತ್ತಾಗಲಿಲ್ಲ ರೀ. ಕರೆಕ್ಟ್ ಟೈಮಿಗೆ ಈ ಥರ ಟೈಮ್ ಟು ಟೈಮ್ ಬರ್ತಾವಲ್ಲ, ಕೊಡೆಕಲ್ ಬಸ್ ಬರಬೇಕಿತ್ತು, ಬರಲಿಲ್ಲ. ಅದು ಬರ್ಲಾರ್ದಂಗೆ ನಿಂತ್ವಿ ಸೈತಕ್ಕ ರಾಘವೇಂದ್ರ ದೇವರಿಗೆ ಜಾಸ್ತಿ ನಂಬಿಕೆ ನೋಡ್ರಿ. ಆಕಿ ನನಗೆ ಹೇಳ್ತಾರೆ ದಾರ್ಯಾಗ ಬರಾಗ ದೇವರಿಗೆ ಈ ಥರ ಒಂದು ಬೇಡಿಕೆ ಇಟ್ಲಂತ, ರಾಘವೇಂದ್ರ ಹೆಂಗಾರ ಮಾಡಪ್ಪ ನಮಗೆ ಊರಿಗೆ ಮುಟ್ಸಂಗೆ ಮಾಡ. ಕೊಡೆಕಲ್ ಬಸ್ಸಿಗೆ ಅಂತ ನಿಂತೀವಿ, ಆ ಬಸ್ ಈ ಬಸ್ಸೇ ಇಷ್ಟು ಲೇಟಾಗಿ ಬಂದವು. ಇನ್ನು ಕೊಡೆಕಲ್ ಬಸ್ ಅಂದ್ರೆ ಅದು ಲಾಸ್ಟ್ ಬಸ್ ರೀ. ಮುಂದಿರ್ತಾವೆ 9 ಈ ಥರ ಹಿಂಗೆ ಇರ್ಬೋದೋ ಏನೋ ಗೊತ್ತಿಲ್ಲ ನಂಗೆ. ಲಾಸ್ಟ್ 9 ತನಂತೂ ಇರ್ತಾವೆ. ನಾವು ಆ ಟೈಮ್ದಾಗೂ ಬಂದೀವಿ. ಆದರೆ ಮತ್ತು ಈ ಲಾಸ್ಟ್ ಬಸ್ಸು ಲೇಟಾಗಿ ಬಸ್ಸು ಅಂತೇಳಿ ಎಲ್ಲರೂ ಆಲ್ಮೋಸ್ಟ್ ಈಗ ಕೆಲ್ಸಕ್ಕೆ ಹೋಗೋರು, ಈಗ ಮನೆ ಕೆಲ್ಸಕ್ಕೆ ಹೋಗೋರು, ಈ ಥರ ಹಳ್ಳಿ ಈಗ ಇದು ಇಲ್ಲ ನೋಡ್ರಿಪ್ಪ, ಬಸ್ ಚಾರ್ಜ್ ಒಂದಿಲ್ಲ. ಮುದ್ದೇಬಾಳ್ದಾಗ ಬಟ್ಟೆ ಅಂಗಡಿ ಕೆಲಸ ಮಾಡೋರು, ಕಿರಾಣಿ ಅಂಗಡಿ ಕೆಲಸ ಮಾಡೋರು, ಒಟ್ಟು ಇವರೆಲ್ಲರೂ ನೌಕರಿ ಮಾಡೋರು ಎಲ್ಲರೂ ಇಲ್ಲ ಸಂಜೆ ಬಸ್ಸಿಗೆ ಬರೋರು. ಇವು 2 ಬಸ್ಸಿಗೂ ಗದ್ದಲದ ಅಂತೇಳಿ ಬಿಟ್ವಿ. ನೆಕ್ಸ್ಟ್ ಈ ಬಸ್ಸು ಹಂಗೆ ಆಯ್ತಂದ್ರೆ ಸೈತಾಕ ಈ ಬಸ್ಸಿಗೆ ನಮ್ಮ ಆಪ್ಷನ್ಸ್ ಎಲ್ಲ ಹತ್ತಬೇಕು, ಇಲ್ಲಾಂದ್ರೆ ಒಳ್ಳೆ ನಿರ್ಬೆಂಚಿಗೆ ಹೋಗ್ಬೇಕಂತೇಳಿ ನಾನು ಅಂದ್ನಿ. ಸೈತಾಕಗ ಯಪ್ಪ ಹೆಂಗೆ ಮಾಡ್ಬೇಕಂತೇಳಿ ಆಕಿ ಅನ್ಕೊಂಡ್ಲತ್ತ, ರಾಘವೇಂದ್ರಪ್ಪ ಹೆಂಗೆ ಅಂತೇಳಿ ಅನ್ಕೊಂಡ್ಲತ್ತ. ಒಂದು ಟಿಂಪು ಬಂತು ರೀ ಫ್ರೆಂಡ್ಸ, ಕಟಗರಿ ಟಿಂಪು ಅಂತೇಳಿ. ಮಮ್ಮಿಯಾರು ಎಲ್ಲ ಮುನ್ಗುಡಕ್ಕೆ ಅದೆಲ್ಲ ಹೋದಾಗ ವಿಡಿಯೋ ಮಾಡಿರ್ತಾಳೆ ನೋಡ್ರಿ, ಅವು ಟಿಂಪು ನೋಡಿರಿ ನೀವು. ಅಂಥ ಟಿಂಪು ಬಂತ, ಕೈ ಮಾಡೋನೇನು ಅನ್ಕೊಂಡು ಕೈ ಮಾಡಿದೀವ್ರಿ. ಸ್ಟಾಪ್ ಮಾಡ್ತೀವಿ ಟಿಂಪು. ಯಾರಂದ್ರೆ ಯಾರೂ ಇಲ್ರಿ. ಒಂದು 3 ಜನ ಹೆಣ್ಮಕ್ಳಿದ್ರು, 2 ಮುರಾಳಿಗೆ ಹೇಳಿದ್ರು. ಅವರು ಮುದ್ದೇಬಾಳಿಂದ ಹತ್ತಿ ಬಂದಾರಂತ್ರಿ. ಮುದ್ದೇಬಾಳ್ದಾಗೆ ಬಸ್ ಇರ್ಲಾರ್ದಕ್ಕೆ ಈ ಟಿಂಪುಗೆ ಹತ್ತಿ ಬಂದಾರ ಅವರು. ಇನ್ನೊಬ್ಬಾಕಿ ನಾಗರಬೆಟ್ಟ ಇಳಿಯಕ್ಕಿದ್ಲು. ಆ ಹೆಣ್ಮಗಳು ನಾವು ಕೈ ಮಾಡೋಣ, ಅವ್ರ ಗಾಡಿ ನಿಂದ್ರಸನ ಕೇಳಿದ್ವಿ ಎಲ್ಲಿಗೆ ಹೋಗುತ್ತೀರ ಅಂತ. 4 ವಡ ಬಸ್ ಸ್ಟ್ಯಾಂಡ್ಗೆ ಹೋಗಲ್ಲ, ಅಲ್ಲೇ ಕ್ರಾಸಿಗೆ ಒಳ್ಳತ್ತಿದ್ದು ಅಂತೇಳಿ. ನಮ್ಮ ಕ್ರಾಸಿನಕಿನ್ನ ಮುಂಚೆನೇ ನಮ್ದು APMC ಬರ್ತೈತಿ. APMC ಆರ್ ಅನ್ಬೋದು, KBR ಅನ್ಬೋದು, ನಮ್ಮ ಏರಿಯಾ ಬರ್ತೈತಿ ನಾವು ಹೇಳಿದ್ದು ಸ್ಟಾಪ. ಹಂಗಾಗಿ ಅವ್ರ ಈ ಥರ ನಾವಿಲ್ರಿ, ನಾವು APMC ಹೇಳಿತೀವನ್ನ ಹತ್ತು ಬರ್ರಮ್ಮ ಅಂತಂದ್ರೆ ನಾವು ಹತ್ತಿದ್ವಿ. ಅವ್ರು ಇನ್ನೊಬ್ರು ನಾಗರಬೆಟ್ಟಕ್ಕೆ ಹೇಳಿದ್ರು. ಎಂಥ ಪುಣ್ಯ ನೋಡ್ರಿ, ಮದ್ವೆಗೆ ಹೋಗಿತ್ತಂತ. ನಾರಾಯಣಪುರ್ಲಿಂದ ಮುದ್ದೇಬಾಳಕ್ಕೆ ಮದ್ವೆಗೆ ಹೋಗಿತ್ತಂತ. ಇದು ಮುದ್ದೇಬಾಳಿಂದ ಬೇರೆ ಊರಿಗೆ ಮದ್ವೆ ಮುಗಿಸ್ಯಾರ ನಾರಾಯಣಪುರ ಗಾಡಿನ. ಈಗ ಮದ್ವೆ ಸೀಸನು ಗಾಡಿ ಸಿಕ್ಕಿಲ್ಲ, ಹೆಂಗೋ ಏನೋ ಗೊತ್ತಿಲ್ಲ. ಒಟ್ಟು ಇಲ್ಲಿಂದ ಅಲ್ಲಿಗೆ ಹೋಗಿತ್ತಂತ ಗಾಡಿ. ಅಲ್ಲಿಂದ ಖಾಲಿನೇ ಬಂದೈತಿ. ಒಂದು 4 ಜನಕ್ಕೆ ಹಚ್ಕೊಂಡು ಅವರು ಬಾಡ್ಗಿದಾರ್ರಿ. ಅವ್ರ ಡ್ರೈವರ್ ಅಷ್ಟೇ, ಓನರ್ ಬೇರೆ ಇರ್ತಾರೆ. 4 ಜನ ಸಿಟಿಗೆ ಹಾಕೊಂಬಂದ್ರೆ ಅವ್ರಿಗೂ ಒಂದು ಚಾಕ್ ಒಂದಿಷ್ಟು ಏನಾರ ಸಿಗ್ತದಂತೇಳಿ ಅವರು ಪುಣ್ಯಾತ್ಮರು ನಮಗೆ ಹತ್ತಿಸ್ಕೊಂಡ್ರು. AC ರೂಮ್ನಾಗ ಬಂದಂಗೆ ಅನಿಸ್ತ್ರಿ. ಫುಲ್ ಟಿಂಪು ಖಾಲೆ ನೋಡಿರಲ್ಲ ಮಮ್ಮಿ ಎಲ್ಲ ಮುಗುಡಕ್ಕೆ ಹೋದಾಗ ಆ ಟಿಂಪು ಯಾವ ಥರ ಇರ್ತಾವಂತೇಳಿ. ಅದೇ ಟಿಂಪುನೇ. ಮೊದಲೆಲ್ಲ ಈ ಬಸ್ ಫ್ರೀ ಆಗೋಕೆ ಮುಂಚೆ ಟಿಂಪು ಇದ್ದು ರೀ ನಮ್ಮೂರಿಗೆ. ಬಸ್ ಫ್ರೀ ಆಗೋಕ್ಕಿಂತ ಮುಂಚೆ ಟಿಂಪು ಇದ್ದು. ಬಸ್ ಫ್ರೀ ಆಗಿಂದ ಟಿಂಪು ತೆಗೆದುಬಿಟ್ರೆ. 4 ವಡ ಇಲ್ಲ ನಾರಾಯಣಪುರ್ಲಿಂದ ಮುಂಚೆ ಭಾಳ ಅಂದ್ರೆ ಭಾಳ ಇದ್ದು. ಬಸ್ ಇಷ್ಟೆಲ್ಲ ಓಡಾಡ್ತಿದ್ದಿಲ್ಲ. ಈಗ ನಮ್ಮದು ಊರೂ ನಡ್ಬರ್ಕಿನ ಆಗ್ತೈತೆ ನೋಡ್ರಿ. ಡೈರೆಕ್ಟು ಮಂತ್ರಾಲಯ, ರಾಯಚೂರು, ಅವಾಗೆಲ್ಲ ಡೈರೆಕ್ಟ್ ಬಸ್ಗಳೇ ಇದ್ದಿದ್ದಿಲ್ಲ ಇಷ್ಟೆಲ್ಲ. ಈಗ ಮಂತ್ರಾಲಯ, ರಾಯಚೂರು, ನಾರಾಯಣಪುರ, ಲಿಂಗ್ಸೂರು ಎಲ್ಲವೂ ಮಸ್ಕಿ ಇವೆಲ್ಲ ನಮ್ಮೂರ ಕ್ರಾಸ್ ಮಾಡೇ ಹೋಗ್ಬೇಕು. ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಹಂಗಾಗಿ 4 ತೊಡಕ್ಕೆ ಬಸ್ ಸಿಕ್ಕಾಪಟ್ಟೆ ಆಗ್ಬಿಟ್ಟು ಅವು ಸ್ವಲ್ಪ ಕಮ್ಮಿ ಆಗಿದ್ದು. ಬಸ್ ಫ್ರೀ ಆಗಿಂದಂತೂ ಪೂರ ಬಸ್ ಇದನ್ನ ಕಮ್ಮಿ ಆಯ್ತು ರೇಟ್. ಸ್ವಲ್ಪ ಟಿಕೆಟ್ ಕಮ್ಮಿ ಇರ್ತಿದ್ವು ರೇಟ್ ಅದಕ್ಕೆ. ಆದರೂ ಜನ ಹತ್ತಿ ಬರ್ತಿದ್ರು. ಟಿಂಪು ಇಲ್ಲಿಗೆ ಬಂದನು ಬರ್ತಿದ್ವು, ಅಲ್ಲಿಂದನೂ ಕೂಡ ಹತ್ತಿ ಬರ್ತಿದ್ರು. ಫ್ರೀ ಆಗಿನಂತೂ ಪೂರ ಬಂದೇ ಆಗಿಬಿಟ್ಟು ಆ ಬಸ್ ಟಿಂಪುಗಳು. ನಾವೇನಾದ್ರೂ ಮದುವೆ ಅದು ಇದ್ದಾಗ ಅಷ್ಟೇ ನಾವು ಟಿಂಪುಗೆ ಹೋಗ್ತಿದ್ವಿ, ಇಲ್ಲ ಅಂದ್ರೆ ಇಲ್ಲ ರೀ. ಅದು ನೆನಪಾಗಕತ್ಬಿಡ್ತು. ಗಾಡ್ಯಾಗ ಕುಂತೀವಿ, ಎಷ್ಟು ಖುಷಿ. ಇಷ್ಟೊತ್ತಿಂತಾನೆ 2 ಬಸ್ ನಿಂತಿದ್ದಕ್ಕೂ ನಾವು ಆ ಬಸ್ಸಿಗೆ ಬಂದಿದ್ರು ಸಿಕ್ಕಾಪಟ್ಟೆ ಕಷ್ಟಪಟ್ಕೊಂಡ ಬರ್ತಿದ್ವಿ ರೀ. ಮಂದಿಗೆ ಇಟ್ಟರಾಗಿ ಹುಡುಗರು ಹೈರಾಣ. ನಾನು ಓಂಕಾರನ ಹೊತ್ಕೊಂಡೇ ನಿಂದಿರ್ಬೇಕು, ಸಿರೀನ್ ಜಗ್ಗಾಡಬೇಕು. ಆ ಹುಡುಗನ ಗೋಣ್ ಹಿಂಗಾಗೋದು, ಯಪ್ಪ ಬ್ಯಾಡ್ ಅಂತೇಳಿ ಬಿಟ್ವಿ. ಸೆಕೆಂಡ್ ಬಸ್ ಹಂಗೆ ಬಿಟ್ಟಿದ್ದಕ್ಕೂ ಲೇಟ್ ಆದರೂ ಚಿಂತಿಲ್ಲ, ಎಷ್ಟು ಆರಾಮ್ ಅಂದಿವ್ರಿ. ಯಾರಿಲ್ಲ. ಆಕಿ ನಾಗರಬೆಟ್ಟಕ್ಕೆ ಕೇಳ್ಕೊಂಡ್ಲ ಹೆಣ್ಮಗಳು. ನಾವು ಹಂಗೆ ಮುಂದೆ ಬಂದು ಇಲ್ಲೇ ನಮ್ಮ ಮನೆ ಓಣಿ ಸ್ಟೇಟ ರೋಡಿಗೆ ಇಳಿದ್ಬಿಟ್ವಿ. ಸೈತಾಕಂದ್ಲು ಇದು ಮಾಡೋ ಟೈಮ್ದಾಗ ಏನಾಗದ ಚಲೋದಕ್ಕೆ ಆಗುತ್ತೆ ನೋಡು ಅಂತೇಳಿ ಅವು 2 ಬಸ್ ಬಿಟ್ವಿ. ನಮ್ಗೆ ಇಷ್ಟು ಇದಾಯ್ತು. ನನಗಾರ ಅಂಜಿಕೆ ಬಂದ್ಬಿಟ್ಟು ಸರಿ ಒಳ್ಳೆ ಹೆಂಗೆ ನೆರವೆಂಚಿಗೆ ಹೋಗೋದಾಗುತ್ತೋ, 4 ತೊಡಕ ಹೋಗೋದಾಗುತ್ತೋ. 4 ತೊಡಕ್ಕೆ ನಾವು ಆ ಬಸ್ಸಿಗೆ ನಿಂತಿದ್ರೆ ಇದಕ್ಕಿಂತ ಗದ್ದಲು ಇರ್ತಿತ್ತು. ಏನೊಂದು ಅಂಜಿಕೆ ಬಂದ್ಬಿಟ್ಟಿತ್ತು. ರಾಘವೇಂದ್ರ ನಮ್ಗೆ ಈ ರೂಪದೊಳಗಾಗಿ ಬಂದ ನೋಡು ಅಂತೇಳಿ. ನಂಬಿಕೆ ಅನ್ನೋದು ಯಾವಾದರ ಅಲ್ಲಿ ದೊಡ್ಡದ್ರಿ. ನಮ್ದು ಊರು ದೊಡ್ಡದಲ್ಲ, ದೂರನೂ ಅಲ್ಲ, ಇಷ್ಟೇ ರೀ. ಒಂದು 13 ಕಿಲೋಮೀಟ್ರ್ 10 ಕಿಲೋಮೀಟ್ರು. ಒಬ್ರೊಬ್ರ ಸಂಜೆ ಟೈಮ್ದಾಗ ರೀ ಸ್ನೇಹನರ ಅಲ್ಲಿ ಇನ್ನೊಬ್ರನ್ನಲ್ಲಿ ನಾವೆಲ್ಲರೂ ಒಂದೇ ಗಾಡಿಗೂ ಬರಕ್ಕೆ ಹಾಕಿದ್ದಿಲ್ಲ. ಒಂದು 5-6 ಸಣ್ಣ ಪುಟ್ಟ ಆಟೋಗಳು ಬಂದವು. ಇವತ್ತು ಗುರುವಾರ ರೀ. ಮುದ್ದೇಬಾಳ್ದಾಗ ಸಂತೆ, ದನದ ಬಜಾರ ಮತ್ತು ಮುದ್ದೇಬಾಳಕ್ಕೆ ಈಗ ಮೆಣಸಿನ್ಕಾಯಿ ಖಾರ ತರೋರು ಸಂಜೆ ಟೈಮ್ದಾಗ ಸ್ವಲ್ಪ ಸಸ್ತಾ ಇರುತ್ತಂತೇಳಿ ಒಟ್ಟು ಈಗ ಏನು ಸಂತೆ ಮಾಡೋರು ಗುರುವಾರ ಬಸ್ ಚಾರ್ಜ್ ಇಲ್ಲ ಏನಿಲ್ಲ, ಅಲ್ಲೆಲ್ಲಿ ಹೋಗೋದು ನಡಿ ಅಂತ ಹೋಸ್ರು ಮುದ್ದೇಬಾಳಕ್ಕೆ ಹೋಗಿರ್ತಾರೆ. ಹಾಗಾಗಿ ಬಸ್ಗಳು ಫುಲ್ಲು ರೆಶ್ ಆಗಿರ್ತಾವೆ. ಯಾವ ಟಿಂಪು ಕೈ ಮಾಡ್ತೀವಿ, ಸಣ್ಣ ಸಣ್ಣ ಆಟೋಕ್ಕೆ ಬರ್ತೀವಿ, ಬರೇ ದನದ್ರಿ. ಆ ಮುದ್ದೇಬಾಳಿಂದ ಆಡರ ಅಲ್ಲಿ ದನ ಅಲ್ಲಿ ಎತ್ತರಲ್ಲಿ ಒಟ್ಟು ಹೊಡ್ಕೊಂಡು ಬರೋ ಗಾಡಿನ ಜಾಸ್ತಿ ಬಂದ್ಬಿಟ್ಟು 2 ತಾಸ್ನಾಗ ಎಲ್ಲ ಹೆಂಗಪ್ಪ ಅನಿಸ್ಬಿಟ್ಟಿತ್ತು. ನಡ್ಕೋತೋದ್ರು ಇಷ್ಟೊತ್ತಿಗೆ ಊರು ಮುಡ್ತಿದ್ವಲ್ಲ ನಾವು ಅನ್ನಂಗೆ
ತ್ರಾಸಾಗಿತ್ತು. ಕೆಲವೊಂದು ಟೈಮ್ದಾಗ ಏನೋ ನೋಡ್ರಿ ವಿಚಿತ್ರ ಅನಿಸ್ಬಿಡ್ತೈತಿ. 2 ತಾಸು ನಂಗೆ ಹೊಟ್ಟೆ ಒಂದು ಬೆಳಗ್ಗೆನೇ ಹೇಳಿದ್ನಲ್ರಿ ನುಸಾಕತ್ತಿತ್ತು ಅಂತೇಳಿ ಓಮ್ ಯಾರ ಕಡೆನೂ ಹೋಗವಲ್ಲ, ನಿಂಗೆ ಒತ್ಕೊಂಡು ನಿಂತೀನಿ, ಹೊಟ್ಟೆ ನುಸು ಸಂಕಟ ಒಂದು ಸಣ್ಣಗ ಅವ ಯಾರ ಕಡೆನೂ ಹೋಗಕ್ಕವಲ್ಲ, ಸುಮ್ಮಿರೋಕ್ಕೂ ಅಲ್ಲ. ತಳಗೆ ಜಗ್ಗಿದ್ನಿ, ಇಳಿದ್ನಿ, ಇಲ್ಲಾಂದ್ರೆ ಕಾಲು ಇಳೆ ಬಿಟ್ನಿ, ಇಲ್ಲಾಂದ್ರೆ ಕೆಳಗೆ ಇಳಿಸೋದು, ಆ ಕಡೆ ಮಾಡೋದು ಈ ಕಡೆ ಮಾಡೋದು. ಈ ಕಡೆ ಮೇನ್ ರೋಡ್ ರೀ ಮೊದಲೇ ಮುರಾಳ. ಎಲ್ಲಿ ಕುಂತ್ರೂ ಇದು ಮಳೆ ಒಂದ್ರಿ ಎಲ್ಲಿ ಚೀಲ ಇಟ್ಟು ಕುಂದ್ರಂಗೂ ಇದ್ದಿದ್ದಿಲ್ಲ. ಅಷ್ಟಿನ ಒಡನೆಲ್ಲ ಆಗಿದ್ರೆ ಎಲ್ಲರೂ ಚೀಲ ಇಟ್ಟು ಅಲ್ಲೇ ಸನಿಯಾಗಿ ಕುಂದಿರ್ತಿದ್ವಿ. ಏನಾದರೂ ಕುಂದ್ರತ್ತ ಜಾಗ ಇದ್ದಾಗ ಕುಂದಿರ್ಬೇಕಿತ್ತು. ಮಳೆ ಆಗಿಬಿಟ್ಟೈತಿ. ಹಳ್ಳಿ ಊರ ಕಡೆ ಎಲ್ಲರೂ ನೋಡ್ತಿರಲ್ಲ, ಎಷ್ಟೋ ಸಲ ವಿಡಿಯೋ ಮಾಡಿ ನಮ್ಮ ಮುರಾಳದೊಳಗೆ ಅಜ್ಜಗಳು ಅವರು ಇವರು ಎಲ್ಲರೂ ಕುಂತು ಬಿಟ್ಟಿರ್ತಾರೆ ಆರಾಮ್ಸೆ. ಎಲ್ಲಿ ಜಾಗನ ಇದ್ದಿದ್ದಿಲ್ಲ. ನಡಿ, ಒಮ್ಮು ನಡಿ, ಪಿಲ್ಲೆ ನಡಿ, ಅಪ್ಪ ದೇವ್ರೆ ಅಪ್ಪಜಿತಿ ಯಾರಿಗೆ ಹೇಳ್ಬಾರ್ದು. ಬಂದ ತಕ್ಷಣ ಸೀದಾ ಬಟ್ಟೆ ಕಳೆದು ಡ್ರೆಸ್ ಚೇಂಜ್ ಮಾಡಿ ನೀರು ಕುಡಿದು ಆ ಹುಡುಗರಿಗೆ ನೀರು ಕುಡಿಸಿ ಮೊದಲು ಕಾಟಕ ಅಡ್ಡಾದೆ ರೀ. ನಾನು ಮಕ್ಕ ತೊಗೊಂಡು ಮಮ್ಮಿ ಮಾತಾಡ್ಸಕತ್ತ ಹೂನು ಅನ್ನಕ್ತಾ ಇರಲಿಲ್ಲ, ಹಾನು ಅನ್ನಕ್ತಾ ಇರಲಿಲ್ಲ. ಆದ್ರೆ ಮಮ್ಮಿ ಒಂದ್ಸಲ ಫೋನ್ ಹಚ್ಚಿದಾಗ ಹೇಳಿದ್ವಿ ಒಟ್ಟ ಮಮ್ಮಿ ಅನ್ನ ಮಾಡೀನಿ ಅಂತೇಳಿ. ಅಲ್ಲೇನೋ ಹುಡುಗರಿಗೆ ಏನೋ ಸಂಜೆ ಟೈಮ್ದಾಗ ತಿನ್ನಿಸಿದ್ದಿಲ್ಲ, ನಾವು ಚಾನು ಕುಡಿಸಿದ್ದಿಲ್ಲ, ಏನಿಲ್ಲ ಅಂತೇಳಿ ಅನ್ನ ಮಾಡೋದು ಹೇಳಿದ್ನಿ. ಮಮ್ಮಿ ಆಯ್ತು ಸರಿ ಅಂತೇಳಿ ಅನ್ನ ಒಂದು ಮಾಡಿದ್ದಳ್ರಿ, ಬೇಳೆ ಕುದಿಸಿಟ್ಟಿದ್ಲು. ಬರೋಣ ನಮ್ಮ ಅವತಾರ ನೋಡಿ ನಮ್ಗೇನು ಹಸಲಿಲ್ರಿ ಮಮ್ಮಿ. ತಾನ ಮಾಡಕತ್ಲು ಸಾರು. ಅದನ್ನು ನಾವು ಹುಡುಗರಿಗೆ ಸಪ್ಪನ ಬೇಳೆ ಇತ್ತು, ಸಾರು ಒಗ್ಗರಣೆ ಹಾಕ್ಬಿಡ್ತಾಳಿವ, ನಾ ಮೊದಲು ಮುಳ್ಸೇ ಬಿಡ್ತೀನಿ ಅಂತ ಅಲ್ಲಿಂದ ಬರೋಣ 8:15 ಸೀದಾ ಒಂದು 10 ನಿಮಿಷ ಅಡ್ಡಾದಕ್ಕೆ ಊಟ ಮಾಡಿಸಿ ಅವ್ರು ತಮ್ಮ ಪಾಡಿಗೆ ತಾವು ಮುಕ್ಕೊಂಬಿಟ್ರು. ಈಗ ನಿವಾಂತ ಅನಿಸೈತಿ, ಅದಕ್ಕೆ ಈಗ ಲಾಗ್ ಮಾಡಿದ್ರತ್ತಂತೆ ಮಾಡಾಕತ್ತೀನಿ. ಅದೊಂದು ಹೇಳ್ಬೇಕು ಅನಿಸ್ತೀರಿ ನನಗೆ ವಿಡಿಯೋದೊಳಗೆ. ಇಷ್ಟೆಲ್ಲ ನಾನು ಯಾಕೆ ಬಸ್ಸಿಂದ ಇಷ್ಟೆಲ್ಲ ಲೆಂತ್ ಮಾಡಿ ಹೇಳಕತ್ತೀನಪ್ಪ ಅಂತಂದ್ರೆ, ನಂಬಿಕೆ ಅನ್ನೋದು ನಂಗೆ ಇಲ್ಲ ಅಂತಲ್ಲ, ಆದರೆ ನಾನು ಆ ಥರ ವಿಚಾರ ಮಾಡಲಿಲ್ಲ. ದೇವ್ರಿಗೆ ನೆನೆಸ್ಬೇಕು ಹಂಗೆ ಹಿಂಗೆ ಅಂತೇಳಿ ಬರ್ತಾವ ಬಸ್ ಈ ಥರ. ಆಕಿನ ಮನಸ್ಸಿನಾಗ ಒಂಥರ ಭಯ. ಸಂಜೆ ಟೈಮ್ದಾಗ ಎಲ್ಲರೂ ಒಂದೇ ಈಗ ಗೊತ್ತಿದ್ದಾರೂ ಒಬ್ರೊಬ್ಬರ ಬೈಕಿನ ಮ್ಯಾಗ ಬಂದ್ರೆ ಕಳ್ಸಾಕ್ನೂ ಹೆದ್ರಿಕ್ರಿ. ಈಗಿನ ಟೈಮ್ದಾಗ ಹೆಂಗೋ ಏನೋ ಯಾರೋ ಏನೋ ಅನ್ನೋದು ಒಂದು ಚಿಂತೆ. ನಮಗೆ ಗೊತ್ತಿದ್ದವ್ರೆ ಆ ಟೈಮ್ದಾಗ ಅಲ್ಲಿನೂ ಬರ್ಬೇಕಲ್ರಿ. ಹಾಗಾಗಿ ಸೈತಾಕಿಗೆ ಹೆದ್ರಿಕೆ ಬಂದು ನಾ ಹೆಂಗಪ್ಪ ದೇವ್ರೆ ಅಂದಂತ ಸೈತಾಕಿ ಹೇಳಿದ್ಲು. ರಾಘವೇಂದ್ರ ಮುತ್ಯ ನಮ್ಗೆ ಟಿಪ್ಪು ರೂಪದೊಳಗೆ ಬಂದ್ರು ನೋಡಿ ಸರು ಅಂತೇಳಿ ಖುಷಿ ಅನ್ನಿಸ್ತು ನನಗೂ. ನಾನು ಗುರುವಾರ ಸಾಯಿಬಾಬಾ ರಾಘವೇಂದ್ರ ಇಂಥವೆಲ್ಲ ನೆನೆಸೋದು ಸ್ಟೇಟಸ್ ಹೊಡೆದು ಮಾಡ್ತೀನಿ. ಆದ್ರೆ ನಮ್ಮ ಸೈತಾಕಿಗ ರಾಘವೇಂದ್ರ ಅಪ್ಪಾಜಿ ಮ್ಯಾಗ ಸಿಕ್ಕಾಪಟ್ಟೆ ನಂಬಿಕೆ ಐತ್ರಿ. ಆ ನಂಬಿಕೆನೇ ಆಕಿಗ ಒಂದು ಏನೋ ಸಪೋರ್ಟ್. ನಮ್ಗೆ ಒಳ್ಳೇದು ಆಗೋಕಿನ್ನ ಮುಂಚೆಕ ನಮ್ಗೆ ಆಗುತ್ತಾ ನಮಗೆ ಅನ್ನೋದೊಂದು ದೈವಿಕ ಶಕ್ತಿನೇ ನಮ್ಗೆ ಜಾಸ್ತಿ ಬೆಂಬಲ ಮಾಡೋದು. ಈಗ ನಾನು ಎಷ್ಟೇ ಟ್ಯಾಬ್ಲೆಟ್ ತೊಗೊಂಡ್ರು ನನಗೇನು ಆಗಿಲ್ಲ ಅಂದರೂ ಅದೆಷ್ಟು ಟ್ಯಾಬ್ಲೆಟ್ ತೊಗೋತೀವಿ ಅಂದ್ರೆ ಏನೂ ಯೂಸ್ ಇಲ್ಲ. ತೊಗೊಳಕ್ಕಿಂತ ಮುಂಚೆ ಇದನ್ನು ತೊಗೊಂಡ್ರೆ ನಾವು ಹುಷಾರಾಗ್ತೀನಿ ಅನ್ನೋ ಪಾಸಿಟಿವೇ ನಮಗೆ ಜಾಸ್ತಿ ಹುಷಾರು ಮಾಡೋಕೆ ಕಾರಣ ಆಗ್ತೈತೆ ನೋಡ್ರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ವಿಡಿಯೋದಾಗ ಸಿಗೋಣ ಅಂತ. ಅಲ್ಲಿವರೆಗೂ ಇವತ್ತಿನ ವಿಡಿಯೋಕ್ಕೆ ಬಾಯ್ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ಇದೇ ಥರ ನೋಡ್ತೀರಿ ಮತ್ತು ಸಪೋರ್ಟ್ ಮಾಡ್ತೀರಿ. ಬಾಯ್.